ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ರಿ. ಏನು ಹೇಳ್ತೀರಿ ಸರ್ ಈ ಬಾರಿಯ ಕಿತ್ತೂರು ಉತ್ಸವ? ಒಳ್ಳೆಯದಾಗಿದೆ. ಈಗ 2-3 ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರುಗು ಬರ್ತಾ ಇದೆ. ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ, ವಿದ್ವಾಂಸರು ಬರ್ತಾರೆ, ಬುದ್ಧಿಜೀವಿಗಳು ಬರ್ತಾರೆ. ಬರೋದ್ರಿಂದ ಅವ್ರ ವಿಚಾರಗಳನ್ನ ನಾವು ಇಲ್ಲಿ ವಿನಿಮಯ ಮಾಡ್ತೀವಿ. ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ. ರಾಷ್ಟ್ರೀಯ ಉತ್ಸವ ಆಗಬೇಕು, ಭಾಳ ಕೊನೆ ಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ, ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ. ಮೈಸೂರಿಗೆ ಯಾವ ರೀತಿಯಾಗಿ ಚಾಚು ತಪ್ಪದೆ ಯಾರೂ ಹೋರಾಟ ಮಾಡಬೇಕಾಗಿಲ್ಲ, ತಮ್ಮದೇ ತಾನಾಗಿ ಸರ್ಕಾರ ಕೊಡ್ತದೆ. ಅದೇ ರೀತಿಯಲ್ಲಿ ಕಿತ್ತೂರು ಉತ್ಸವಕ್ಕೂ ಕೊಡ್ಬೇಕನ್ನುವಂಥದ್ದು. ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ, ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ. ಸೊ ನೀವು ಹೇಳಿದಂಗೆ ಸ್ವಲ್ಪ ಅರ್ಲಿ ಬಂದ್ರೆ ಒಂದು 2-3 ತಿಂಗಳು ನಿಗದಿ ಆದರೆ ಒಳ್ಳೊಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನು, ಕಲಾವಿದರನ್ನು, ಕಲಾ ತಂಡಗಳನ್ನು ತರಲಿಕ್ಕೆ ಅನುಕೂಲ ಆಗ್ತೈತೆ. ಅದನ್ನು ಮಾಡ್ತೀವಿ. ಸರ್, ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು, ಪ್ರಸ್ತಾಪ ಮಾಡಿದ್ವಿ. ಅದು ಮುಂದಿನ ವರ್ಷ ಆದರೂ ಈಡೇರುತ್ತಾ? ಮಾಡೋಣ. ಈಗ ಬಂದವರೆಲ್ಲ ಹೆಚ್ಚು ಕಮ್ಮಿ ಅವ್ರು ನಾವು ಅಂದ್ರೆ ಹೇಗೆ ಮೈಸೂರು ಅಂತ ಹೇಳಬೇಕಾಗುತ್ತೆ. ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತನಾಮರು ಉದ್ಘಾಟನೆ ಮಾಡ್ತಾರೆ, ಅದಕ್ಕೊಂದು ಆಯ್ಕೆ ಸಮಿತಿ ಇರುತ್ತೆ. ಅದೇ ಮಾದರಿಯಲ್ಲಿ ನಮ್ಮ ಕಿತ್ತೂರು ಉತ್ಸವವನ್ನು ಇದಕ್ಕೊಬ್ಬರನ್ನ ಉದ್ಘಾಟಕರನ್ನ ಆಹ್ವಾನಿಸಬೇಕು ಅಂತ ಪ್ರತಿ ವರ್ಷ ನಾವು ಅದರ ಪ್ರಯತ್ನ ಮಾಡ್ತೀವಿ.